ಒಂದು ಸಣ್ಣ ಒಂದು ಚಟುವಟಿಕೆಯನ್ನು ಮಾಡೋಣ. ಕ್ಲಾಸ್ ಆಡೋಕ್ಕಿಂತ ಮುಂಚೆ ಒಂದು ಸಣ್ಣ ಚಟುವಟಿಕೆ. ಈಗ ನೀವೇ ಮಾಡಬೇಕು. ಎಲ್ಲರೂ ಈಗಾಗಲೇ ಒಂದು ಆಳಿನ ತೆಗೆದುಕೊಂಡಿದೆ. ಈಗ ನಿಧಾನಕ್ಕೆ ನೀವೆಲ್ಲರೂ ಕಣ್ಣು ಮುಚ್ಚಬೇಕು. ಎಲ್ಲರೂ ಕ್ಲೋಸ್ ಯುವರ್ ಐಸ್. ಆಳೆ ಕೈಯಲ್ಲಿ ಕಣ್ಣಿರಬೇಕು. ಯಾವುದೇ ಕಾರಣಕ್ಕೂ ಕಣ್ಣು ಬಿಡೋಂಗಿಲ್ಲ. ನಿಮ್ಮ ಆಕ್ಟಿವಿಟಿ ಮುಗಿಯೋದು. ನಾನು ಏನು ಹೇಳ್ತೀನೋ ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕಷ್ಟೇ. ಈಗ ನಿಮ್ಮ ಕೈಯಲ್ಲಿ ಒಂದು ಹಾಳೆ ಇದೆ. ಈ ಹಾಳೆಯನ್ನು ಮೊದಲು 2 ಸಮಭಾಗಗಳಾಗಿ ಮಡಚಿ. ಯಾವುದೇ ಕಾರಣಕ್ಕೂ ಕಣ್ಣು ಬಿಡೋಂಗಿಲ್ಲ. ನಿಮ್ಮ ಕೈಲಿರುವಂತಹ ಪೇಪರ್ನ 2 ಸಮಭಾಗಗಳಾಗಿ ಫೋಲ್ಡ್ ಮಾಡಿ. ಎಲ್ಲರೂ ಫೋಲ್ಡ್ ಮಾಡಿರ್ತಾರೆ. ಅದೇ ಕಣ್ಣು ಓಪನ್ ಮಾಡಿ. ಮತ್ತೆ ಅದೇ ಪೇಪರ್ನ ಮತ್ತೆ 2 ಸಮಭಾಗಗಳಾಗಿ ಮಡಚಿ. ಮತ್ತು ಅದೇ ಪೇಪರ್ನ 2 ಸಮಭಾಗಗಳಾಗಿ ಫೋಲ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪೇಪರ್ನ ಕೈ ಬಿಡಂಗಿಲ್ಲ. ಪೇಪರ್ ನಿಮ್ಮ ಹತ್ರ ಇರಬೇಕು. ಕಣ್ಣು ಮುಚ್ಚಿರಬೇಕು. ಇದಾದ ಮೇಲೆ ಆ ಪೇಪರ್ನ ಎಡಭಾಗದ ತುದಿಯನ್ನ ಸ್ವಲ್ಪ ಕಟ್ ಮಾಡಬೇಕು. ಕತ್ತೆಲ್ಲ ಕೈನಂಚೂರು ಹಿಂಗೆ ಕಟ್ ಮಾಡೋ ಅಷ್ಟೇ. ಆ ಪೇಪರ್ನ ಎಡಭಾಗದ ತುದಿಯನ್ನ ಅಂತ ಹೇಳಿದೆ ನಾನು. ಆ ಪೇಪರ್ನ ಎಡಭಾಗದ ತುದಿಯನ್ನು ಸ್ವಲ್ಪ ಕಟ್ ಮಾಡಬೇಕು. ಈ ಆಕ್ಟಿವಿಟಿ ಮುಗಿಯೋವರೆಗೂ ಯಾರು ಕಣ್ಣು ಬಿಡುವ ಹಾಗಿಲ್ಲ. ಈಗ ಮತ್ತೊಮ್ಮೆ ಅದೇ ಪೇಪರ್ನ ಮತ್ತೆ 2 ಸಮಭಾಗಗಳಾಗಿ ಫೋಲ್ಡ್ ಮಾಡಿ. ಎಡಭಾಗ ತುದಿಯನ್ನು ಕಟ್ ಮಾಡಿದ್ರೆ ಮತ್ತೆ 2 ಸಮಭಾಗಗಳಾಗಿ ಕ್ಲೋಸ್ ಮಾಡಬೇಕು. ಸಮಭಾಗ ಫೋಲ್ಡ್ ಆದ್ಮೇಲೆ ಆ ಪೇಪರ್ನ ಮಧ್ಯಭಾಗವನ್ನ ಚೂರು ಅರಿಬೇಕು. ಏನ್ ಫೋಲ್ಡ್ ಮಾಡಿದ್ರು ಮಧ್ಯಭಾಗವನ್ನು ಚೂರು ಕತ್ತರಿಸ್ಬೇಕು. ರೈಟ್. ಮಂಜುನಾಥ ಕಣ್ಣು ಮುಚ್ಚಬೇಕು. ಕಣ್ಣು ಬಿಡಂಗಿಲ್ಲ. ಅದಾದ ನಂತರ ಆ ಪೇಪರಿನ ಕೆಳಭಾಗದಲ್ಲಿ ಚೂರು ಅರಿಬೇಕು. ಬಾಟಮ್ ಆಫ್ ದ ಪೇಪರ್ ಕೆಳಭಾಗವನ್ನು ಚೂರು ಅರಿಬೇಕು. ಕೆಳಭಾಗ ಇರ್ತಿರೋದು ಕೀರ್ತನ. ಪೇಪರ್ನ ಕೆಳಭಾಗವನ್ನ ಚೂರು ತೂರು ಮಾಡಬೇಕು, ಅರಿಬೇಕು ಅಂತ. ಈಗ ಮತ್ತೆ ಏನು ಪೇಪರ್ ಇದೆಯಲ್ಲ ಆ ಪೇಪರ್ನ ಮಧ್ಯಭಾಗವನ್ನ ಚೂರು ಕತ್ತರಿಸಿ. ಪೇಪರಿನ ಮಧ್ಯಭಾಗ ಅದನ್ನ ಕತ್ತರಿಸ್ಬೇಕು. ರೈಟ್. ಈಗ ಈ ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ. ಯಾರು ಕಂಡುಬಿಡುವ ಆಗಿಲ್ಲ. ನೀವು ಮಾಡಿದ ಪೇಪರ್ ನೋಡಿದ್ರಲ್ವಾ. ಈಗ ಏನ್ ಮಾಡಬೇಕು ಅಂದ್ರೆ ನೀವು ಮಾಡಿದ ಪೇಪರ್ ಏನಿದೆಯಲ್ವಾ ಆ ಪೇಪರ್ ನಿಧಾನ ಕಂಡುಬಿಡ್ರಿ. ಈಗ ಕಂಡುಬಿಟ್ಟು ಪೇಪರ್ ಓಪನ್ ಮಾಡಿ. ಪೇಪರ್ ಓಪನ್ ಮಾಡಿ ಕಾಣ್ಬೇಕು ನಮಗೆ ಪೇಪರ್. ಇಷ್ಟ ಹಿಂಗಿರಲಿ ನಗಂಗಿಲ್ಲ, ಸುಮ್ಮನೆ ಇಟ್ಕೊಬೇಕು. ರೈಟ್. ಈಗ ಎಲ್ಲರೂ ಪೇಪರ್ ಆಕ್ಟಿವಿಟಿ ಮಾಡಿದ ಅಲ್ವಾ? ಎಲ್ಲರಿಗೂ ಕೊಟ್ಟರೆ ಒಂದೇ ಇನ್ಸ್ಟ್ರಕ್ಷನ್ ನಾನು ಅಲ್ವಾ? ಆದರೆ ಒಬ್ಬೊಬ್ಬರು ಒಂಥರ ಬಂದಿದೆ ಅಲ್ವಾ? ನೋಡಿ ಇವ್ರಿಗೆ ಒಂದೇ ಕೊಟ್ಟು ಸಾಕಿತ್ತು ಅಂದ್ರೆ ನನ್ನ ಪ್ರಕಾರ ಇದೇನಾಗಿರ್ಬೇಕಿತ್ತು, ನಮ್ಮೆಲ್ಲರೂ ಒಂದೇ ಥರ ಬರಬೇಕಿತ್ತು ಅಲ್ವಾ? ಇಡೀ ಶಾಲೆಗೆ 1ನೇ ಕ್ಲಾಸ್ ಮಕ್ಕಳಿಗೆ 60 ಜನ ಮಕ್ಕಳಿಗೆ ಕೊಟ್ಟರು ಅದೇ ಇನ್ಸ್ಟ್ರಕ್ಷನ್. ಆದರೆ ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಲು ನಾವೆಲ್ಲ ಏನಾಗಿದ್ವಿ, ಹೇಳಿದ್ವಿ. ಹೀಗಾಗಿ ಮೊದಲಿಗೆ ನಾವೇನು ಮಾಡಬೇಕು, ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ನ ಕೇಳಬೇಕು. ಅವಾಗ ಕೇಳಿದ್ರೆ ಮಾತ್ರ ಒಂದೇ ಥರ ಬರುತ್ತೆ. ಓಕೆ, ವೆರಿ ಗುಡ್, ಚೆನ್ನಾಗಿ ಮಾಡಿದೆ.